ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು 4 ಜನ ಮಂಗಳೂರಿಗೆ ಹೊರಟಿದ್ದೀವಿ. ನಾನು, ಗಣಿ ಮತ್ತೆ ಪಾಪ ಅಂಡ್ ಮಧು ಅಣ್ಣ. ಬಿಕಾಸ್ ನನ್ನ ಫ್ರೆಂಡ್ ದುಬೈಗೆ ಹೊರಟಿದ್ದಾನೆ, ಸೊ ಹಾಗಾಗಿ ಅವನ್ನ ನೋಡ್ಕೊಂಡು ಹಾಗೆ ಅವನಿಗೆ ಬಾಯ್ ಹೇಳಿ ಬರೋಣ ಅಂತ. ನಾವು ಕೂಡ ಮಂಗಳೂರು ನೋಡಿದಾಗ ಆಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ ಹೋಗುವ. ಬೆಳಿಗ್ಗೆ ಅರೌಂಡ್ 9:45 ಅಷ್ಟರಲ್ಲಿ ನಾವು ಮನೆ ಬಿಟ್ವಿ ಆ್ಯಂಡ್ ಮಂಗಳೂರು ಹೈವೇಗೆ ಜಾಯ್ನ್ ಆದ್ವಿ. ಒಂದು ಎಕ್ಸ್ಕ್ಲೂಸಿವ್ ಲುಕ್ನ ನಿಮಗೆ ತೋರಿಸ್ತೀನಿ. ಅಂದರೆ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ ನಮಗೆ. ಬನ್ನಿ, ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಿದ್ದೀನಿ. ಅದು ಏನೂ ಅಲ್ಲ, ಇಟ್ಸ್ ಜಸ್ಟ್ ಚಿಕ್ಕ ವಾಟರ್ ಫಾಲ್. ಸಿ, ಓ ಮೈ ಗಾಡ್, ಈ ಕ್ಯೂಟ್ ವಾಟರ್ ಫಾಲ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲೊಂದಷ್ಟು ಪಿಕ್ಸ್ಗಳನ್ನ ತೊಗೊಂಡ್ವಿ ನಾನು ಮತ್ತೆ ನನ್ನ ತಮ್ಮ. ಅಲ್ಲಿಂದ ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಹಾಗೆ ಇನ್ನೊಂದಷ್ಟು ವಾಟರ್ ಫಾಲ್ಸ್ಗಳು ನಮ್ಮ ಕಣ್ಣಿಗೆ ಬಿತ್ತು ಆ್ಯಂಡ್ ಎಲ್ಲದೂ ಕೂಡ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲೆಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೋ ಎಲ್ಲ ಕಡೆನೂ ನಿಲ್ಲಿಸಿ ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಮಂಗಳೂರಿಗೆ ಎಂಟ್ರ್ ಆದ ತಕ್ಷಣ ಜೋರು ಮಳೆ. ಶಾನು ಸಾಧು ಕಾಲ್ ಮಾಡಿ ಸರ್ಪ್ರೈಸ್ ಇದೆ ಅಂದಾಗ ನಾನು ನಂಬಲಿಲ್ಲ, ಬಟ್ ಶಾನುನ ನೋಡಿ ಕಂಪ್ಲೀಟ್ಲಿ ಶಾಕಲ್ಲಿದ್ದೆ ನಾನು. ನೆಕ್ಸ್ಟ್ ಅಲ್ಲಿಂದ ನಾವು ಸುಲ್ತಾನ್ ಬೆತ್ರಿ ಬೀಚ್ ಹತ್ರ ಹೊರಟ್ವಿ ಆ್ಯಂಡ್ ಅಲ್ಲಿ ಬೀಚಿಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಅಲ್ಲೊಂದಷ್ಟು ಫೋಟೋಸ್ನ ತೊಗೊಂಡು ಬೀಚ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಸಾಧು ಟಿಕೆಟ್ ತೊಗೋತಿದ್ದಾರೆ. ನಾವೀಗ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಲೆಟ್ಸ್ ಗೋ. ಬೋಟ್ ಟಿಕೆಟ್ ಪ್ರೈಸು ಪರ್ ಹೆಡ್ 15 ರೂಪೀಸ್ ಇತ್ತು. ಅಲ್ಲಿಂದ ಬೋಟ್ ಹತ್ಕೊಂಡು ಹೊರಟ್ವಿ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕಿತ್ತು ಆ್ಯಂಡ್ ಇಲ್ಲಿ ಎಲ್ಲ ಜನಗಳು ಟ್ರಾವೆಲ್ ಮಾಡೋದು ಇದೇ ಬೋಟಲ್ಲೇ. ಇಫ್ ಶಾನು ಟೆಲ್ ಹಾಯ್, ಶಾನು ಇಸ್ ಗುಡ್ ಬಾಯ್. ಸೇ ಹಾಯ್. ಹಾಯ್. ಶಾನು ಜೊತೆ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ಶಾನು ಮಾವಿನಕಾಯಿ ಕೇಳ್ದ, ಮಾವಿನಕಾಯಿ ತೊಗೊಂಡು ಎಲ್ಲರೂ ಮುಂದೆ ಹೋಗ್ತಿದ್ರೆ ಅವ್ನು ನಿಧಾನಕ್ಕೆ ಹಿಂದೆ ತಿನ್ಕೊಂಡು ಹೋಗ್ತಿದ್ದ. ಹಾಗೆ ಬೀಚ್ದು ಇನ್ಸ್ಟ್ರಕ್ಷನ್ಸ್ ಕೂಡ ಇತ್ತು ಅಲ್ಲಿ. ಬೀಚ್ ಒಳಗೆ ಎಂಟ್ರ್ ಆಗೋ ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಯಿತು, ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಮಳೆ ನಿಂತ ಮೇಲೆ ಬೀಚ್ ಹತ್ರ ಬಂದ್ವಿ ಆ್ಯಂಡ್ ಇಲ್ಲಿ ಯಾರನ್ನೂ ಆಟ ಆಡೋಕ್ಕೆ ಬಿಡ್ತಿರಲಿಲ್ಲ ಬಿಕಾಸ್ ಮಳೆ ಇದ್ದಿದ್ದರಿಂದ. ಆ್ಯಂಡ್ ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು. ಅಲ್ಲೊಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ ಆ್ಯಂಡ್ ಶಾನುಗೆ ಬಾಟಲ್ ಫಿಪ್ಪಿಂಗ್ದೆಲ್ಲ ಗೇಮ್ ಆಡಿಸಿ ಅಲ್ಲಿಂದ ಆಟ ಆಡಿಕೊಂಡು ನಾವು ಕೂಡ ಒಂದಷ್ಟು ಎಂಜಾಯ್ ಮಾಡಿ ಹೊರಟ್ವಿ. ನೆಕ್ಸ್ಟ್ ಹಾಗೆ ಸುಲ್ತಾನ್ ಫೋರ್ಟ್ನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆನ್ ದ ವೇ ಹಾಗೆ ಹೋಗ್ತಾ ಒಂದು ಒಳ್ಳೆ ಹೋಟೆಲ್ ಸಿಕ್ತು. ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ. ಇವರೆಲ್ಲರೂ ನಾನ್ ವೆಜ್ ತೊಗೊಂಡ್ರು. ನಾನು ಸದ್ಯಕ್ಕೆ ವೆಜ್ ಆಗಿರೋದ್ರಿಂದ ಸೊ ನಾನು ವೆಜ್ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಬಂದ್ವಿ ಅಂತ ಶಾನು ಹೇಳ್ತಾನೆ ಕೇಳಿ. ಎಸ್, ಪಣಂಬೂರ್ ಬೀಚಿಗೆ ಬಂದ್ವಿ ಆ್ಯಂಡ್ ಇಲ್ಲಂತೂ ಅಟ್ಲೀಸ್ಟ್ ನೀರ ಹತ್ರ ನಿಲ್ಲಕ್ಕೆ ಬಿಡ್ತಿದ್ರು ಆ್ಯಂಡ್ ಅಲ್ಲಿ ಮಾತ್ರ ನೀರ ಹತ್ರ ನಿಲ್ಲಕ್ಕೆ ಬಿಡಲಿಲ್ಲ. ಇಲ್ಲೂ ಕೂಡ ವ್ಯೂ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಇವೆಲ್ಲ ಸೇರ್ಕೊಂಡು ಇಲ್ಲಿ ಮಳೆಗುಡ್ಡೆ ಹಾಕಿ ಮನೆ ಕಟ್ತಾವ್ರು ನೋಡಿ. ಇಲ್ಲಿ ನೀರಲ್ಲಂತೂ ಆಟಾಡಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ಮಳೆಯಲ್ಲಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇವರು. ಹಾಗೆ ನೀರು ಜೊತೆ ನಾವು ಒಂದಷ್ಟು ವೀಡಿಯೋಸ್ನೆಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ನಾನು ಶಾನು ಜೊತೆ ಆಟ ಆಡ್ತಿದ್ದೆ. ಅರೌಂಡ್ 6:37 ಹಂಗೆ ಅವ್ರನ್ನ ಮನೆಗೆ ಬಿಟ್ಟು ನಾವು ಹೊರಟ್ವಿ.